ಗುರು ಪಂಜಾಬ್ ಕಿಂಗ್ಸ್ ಅವ್ರಿಗೆ ಸತತ 4ನೇ ಸೋಲಾಗಿದೆ ಅಂತ ಹೇಳೋದು. ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿ ಪಾಯಿಂಟ್ಸ್ ಟೇಬಲ್ ನಂಬರ್ 1 ಸ್ಥಾನದಲ್ಲಿ ಕೂತಿದ್ದಂತ ಪಂಜಾಬ್ ಕಿಂಗ್ಸ್ ಅವರು ಸೀಸನ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದವರು ಈಗ ಕೊಲಾಪ್ಸ್ ಆಗ್ತಾ ಇದ್ದಾರೆ ಅಂತ ಹೇಳೋದು. 4ಕ್ಕೆ 4 ಮ್ಯಾಚ್ ಸೋತಿದ್ದಾರೆ. ಈಸಿಯಾಗಿ ಗೆಲ್ಲೋ ಮ್ಯಾಚ್ ನ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಕ್ಯಾಚ್ ನ ಬಿಟ್ಕೊಂಡು ಇಲ್ಲಿ ಮ್ಯಾಚ್ ನ ಸೋತಿದ್ದಾರೆ ಅಂತ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನು ಪ್ಲೇ ಆಫ್ ಕನಸು ಜೀವಂತವಾಗಿದೆ ಅಂತ ಹೇಳೋದು. ಏನಾಯ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು ಫಸ್ಟ್ ಆಫ್ ಆಲ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಏನ್ ಬ್ಯಾಟಿಂಗ್ ಆಡ್ತಾರೆ ಗುರು. ಪ್ರಿಯಾಂಶ್ ಆರ್ಯ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಇಬ್ರು ಕೂಡ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಮತ್ತೆ ಪ್ರಿಯಾಂಶ್ ಆರ್ಯ ಅವರು ಪಂಜಾಬ್ ಕಿಂಗ್ಸ್ ಅವ್ರ ಗೆಲುವಿನಲ್ಲಿ ಕಾರಣ ಆಗಿರೋದೇ ಇವರು ಇಬ್ರು ಅಂತ ಹೇಳೋದು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಯಾವ ರೀತಿ ಇಲ್ಲಿ ವೈಭವ್ ಸೂರ್ಯವಂಶಿ ಯಶಸ್ವಿ ಜೈಸ್ವಾಲ್ ಮೇಲೆ ಡಿಪೆಂಡ್ ಆಗಿದೆ, ಅದೇ ರೀತಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಕೂಡ ಅಂತ ಹೇಳೋದು. ಆದ್ರೆ ಇವರು ಡಿಲಿವರ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಪ್ರಿಯಾಂಶ್ ಆರ್ಯ ಅವರು. ಗುರು ಪವರ್ ಪ್ಲೇ 15 ಬಾಲ್ಗೆ 15 ಸ್ಕೋರ್ ಮಾಡ್ತಾರೆ ಇಲ್ಲಿ ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಅಂತ ಹೇಳೋದು. ಪವರ್ ಪ್ಲೇ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. 78 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಇಲ್ಲಿ ಪಂಜಾಬ್ ಕಿಂಗ್ಸ್ಗೆ ಅಂತ ಹೇಳೋದು. ಅದಾದ್ಮೇಲೆ ಇಬ್ರು ಕೂಡ ಔಟ್ ಆಗ್ತಾರೆ. ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆದ್ಮೇಲೆ ಇಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಕೂಪರ್ ಕಾನಿಂಗ್ ಅವರು ಬರ್ತಾರೆ. ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾ ಇರ್ತಾರೆ ಅಂತ ಹೇಳಿ ಶ್ರೇಯಸ್ ಅಯ್ಯರ್ ಕ್ಯಾಚ್ ಕೂಡ ಒಂದ್ಸತಿ ಡ್ರಾಪ್ ಮಾಡ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಕೂಪರ್ ಕಾನಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇರ್ತಾರೆ. ಅವರು ಕೂಡ ಇಬ್ರು ಕಾಂಟ್ರಿಬ್ಯೂಷನ್ ಇಂದ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಮತ್ತೆ ಶ್ರೇಯಸ್ ಶೆಟ್ಟಿ ಅವರು ಲಾಸ್ಟ್ ಬಂದ್ಬಿಟ್ಟು ಒಂದು ಪಿಕ್ ಚೆನ್ನಾಗಿ ಬೇಗ ಬಂದ್ಬಿಟ್ಟು ರನ್ಸ್ ನ ಸ್ಕೋರ್ ಮಾಡ್ತಾರೆ ಬೇಗ ಅಂತ ಹೇಳ್ಬೋದು. ಒಂದು 10 ಬಾಲ್ 20 ರನ್ ಹೊಡಿತಾರೆ ಇಲ್ಲಿ ಶ್ರೇಯಸ್ ಶೆಟ್ಟಿ ಅವರು. ಅದ್ರ 3 ಜನ ಪ್ರಭ್ಸಿಮ್ರನ್ ಸಿಂಗ್ ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಇಷ್ಟೊಂದು ಮ್ಯಾಚ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಇವತ್ತಿನ ಮ್ಯಾಚ್. ಪ್ರಿಯಾಂಶ್ ಆರ್ಯ ಮತ್ತೆ ಶ್ರೇಯಸ್ ಅಯ್ಯರ್ ಹಾಗೂ ಕೂಪರ್ ಕಾನಿಂಗ್ ಮತ್ತೆ ಶ್ರೇಯಸ್ ಶೆಟ್ಟಿ ಅವರ ಕಾಂಟ್ರಿಬ್ಯೂಷನ್ ಇಂದ 210 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ. ಈ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋರ ಪವರ್ ಪ್ಲೇ 47 ರನ್ಗೆ 3 ವಿಕೆಟ್ ನ ಕಳ್ಕೊಳ್ತಾರೆ. ಓಪನಿಂಗ್ ಅಲ್ಲಿ ಬರ್ತಾರೆ ನಿಮಗೆ ಅಭಿಷೇಕ್ ಪರೇಲ್ ಸಖತ್ ಚೇಂಜಸ್ ಮಾಡಿರ್ತಾರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳ್ಬೋದು. ಯಾಕಂತ ಅವ್ರಿಗೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಇಲ್ಲ ಅಂತಂದ್ರೆ ಪೇನ್ಸ್ ಅಲ್ಲಿರೋರ್ಗಾರು ಚಾನ್ಸ್ ನ ಕೊಟ್ಟು ನೆಕ್ಸ್ಟ್ ಸೀಸನ್ ಗೆ ಪ್ರಿಪೇರ್ ಆಗಮ್ಮ ಅಂತ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಅದೇ ರೀತಿ ಅವಕಾಶ ಕೊಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅವರು ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ KL ರಾಹುಲ್ ಅವರು. KL ರಾಹುಲ್ ಅವರು ಔಟ್ ಆಗ್ತಾರೆ. ಮತ್ತೆ ಈ ಕಡೆ ಅಭಿಷೇಕ್ ಪೊರೆಲ್ ಅವರು ಔಟ್ ಆಗ್ತಾರೆ. ಮತ್ತೆ ಸಾಹಿಲ್ ಪಾರಕ್ ಅನ್ನೋರು ಔಟ್ ಆಗ್ತಾರೆ. ಸ್ಟೀವನ್ ಸ್ಟೋಕ್ಸ್ ನ ರನ್ ಔಟ್ ಮಾಡ್ಬಿಡ್ತಾರೆ ಅಕ್ಷರ್ ಪಟೇಲ್ ಅವರು. ರನ್ನೇ ಇರಲ್ಲ ಗುರು. ಅಲ್ಲಿ ಹೊಡೆದ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಕ್ಷರ್ ಪಟೇಲ್. ಸ್ಟೆಪ್ಸ್ ನೋಡಿದ್ರೆ ಅದೇ ಓಡ್ ಬಂದ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಈಸಿ ರನ್ ಔಟ್ ಆಗ್ತಾರೆ. ಕೂಪರ್ ಕಾನಿಂಗ್ ಸಖತ್ತಾದಂತ ಡೈರೆಕ್ಟ್ ಹಿಟ್ ನ ಥ್ರೋ ಮಾಡ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಕ್ಷರ್ ಪಟೇಲ್ ಅವರು. ಅಕ್ಷರ್ ಪಟೇಲ್ ಅವರು 25 ರನ್ ಇರುವಾಗ ಇಲ್ಲಿ ಶ್ರೇಯಸ್ ಶೆಟ್ಟಿ ಅವರು ಒಂದು ಕ್ಯಾಚ್ ನ ಬಿಡ್ತಾರೆ. ಅಲ್ಲಿಂದ ಪಂಜಾಬ್ ಕಿಂಗ್ಸ್ ಅವರ ಕಥೆನೇ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಹರ್ಷದೀಪ್ ಸಿಂಗ್ ತಾನೇ ಒಂದು ಕ್ಯಾಚ್ ನ ಬಿಟ್ಟಿರ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಮಿಡ್ ಆಫ್ ಒಂದು ಕ್ಯಾಚ್ ನ ಬಿಟ್ಟಿರ್ತಾರೆ ಹರ್ಷದೀಪ್ ಸಿಂಗ್ ಅವರು. ಅದನ್ನ ಇಲ್ಲಿ ಶ್ರೇಯಸ್ ಶೆಟ್ಟಿ ಅವರು ಚೆನ್ನಾಗಿ ಹಿಡಿತಾರೆ ಅಂತ ಅನ್ಕೊಂಡು ಶ್ರೇಯಸ್ ಶೆಟ್ಟಿ ಅವರು ಕ್ಯಾಚ್ ಬಿಡ್ತಾರೆ. ಅಲ್ಲಿಂದ 25 ರನ್ ಇದ್ದವರು ಇಲ್ಲಿ ಅಕ್ಷರ್ ಪಟೇಲ್ ಅವರು ನೆಕ್ಸ್ಟ್ 56 ರನ್ ಗಂಟ ಅವ್ರ ಇನ್ನಿಂಗ್ಸ್ ಮುಂದೆ ಹೋಯ್ತು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಏನ್ ರೇಂಜ್ ಹಿಟ್ಟಿಂಗ್ ನ ಹೊಡಿತಾ ಇದ್ರು ಅಂತಂದ್ರೆ ಈ ಅಕ್ಷರ್ ಪಟೇಲ್ ನಾವೆಲ್ಲರೂ ನೋಡಿರೋದು. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗಿರ್ಬೋದು ಮತ್ತೆ ಅವರು ಕ್ಯಾಪ್ಟನ್ಸಿ ಇಲ್ಲದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಬೇಗ ಬಂದ್ಬಿಟ್ಟು ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಬ್ಯಾಟಿಂಗ್ ಆಡುವಂತ ಪ್ಲೇಯರ್ ಅಕ್ಷರ್ ಪಟೇಲ್ ನಿಮ್ಗೆಲ್ಲ ಗೊತ್ತಿರೋದೇನೆ. ಅದೇ ರೀತಿ ಇವತ್ತು ಕಾಣಿಸ್ಕೊಂಡ್ರು ಅಂತ ಹೇಳೋದು. ಆಮೇಲೆ ಅಕ್ಷರ್ ಪಟೇಲ್ ಅವರು ಔಟ್ ಹಾಕ್ತಾರೆ. ಅದಾದ್ಮೇಲೆ ಸಖತ್ತಾಗಿ ಕಂಟಿನ್ಯೂ ಮಾಡಿದ್ರೆ ಡೇವಿಡ್ ಮಿಲ್ಲರ್ ಗುರು. ಡೇವಿಡ್ ಮಿಲ್ಲರ್ ನ ಫಸ್ಟ್ ಆಫ್ ಆಲ್ ಯಾಕೆ ಕುಣಿಸಿದ್ರು ಅಂತಾನೆ ಗೊತ್ತಿಲ್ಲ. ಅಷ್ಟು ಜೆನ್ಯೂನ್ ಆಲ್ರೌಂಡರ್ ಅಂತ ಹೇಳಕ್ಕಾಗಲ್ಲ ನಿಮಗೆ. ಒಳ್ಳೆ ಫಿನಿಶರ್, ಜೆನ್ಯೂನ್ ಫಿನಿಶರ್ ಅಂತ ಹೇಳ್ಬೋದು. ಡೇವಿಡ್ ಮಿಲ್ಲರ್ ಸಖತ್ತಾಗಿ ಬ್ಯಾಟ್ ನಲ್ಲಿ ಮ್ಯಾಚ್ ನ ಗೆಲ್ಸ್ಕೊಳ್ಳುವಂತಹ ಪ್ಲೇಯರ್ ಡೇವಿಡ್ ಮಿಲ್ಲರ್ ಅವರು ಒನ್ ಆಫ್ ದಿ ಬೆಸ್ಟ್ ಫಿನಿಶರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ ಅಲ್ಲೂ ಕೂಡ ಆಲ್ಮೋಸ್ಟ್ ಮ್ಯಾಚ್ ನ ಗೆಲ್ಸ್ಬಿಟ್ಟಿದ್ರು. ಸೂರ್ಯಕುಮಾರ್ ಯಾದವ್ ಅವರ ಬ್ರಿಲಿಯನ್ಸ್ ಕ್ಯಾಚ್ ಇಂದ T20 ವರ್ಲ್ಡ್ ಕಪ್ ನ ಗೆದ್ದು ಅಂತ ಹೇಳೋದು. ಇಲ್ಲಿ ಡೇವಿಡ್ ಮಿಲ್ಲರ್ ಸಖತ್ತಾಗಿ ಆಡಿದ್ರು. ಆಲ್ಮೋಸ್ಟ್ ಒಂದು 52 ರನ್ ಸ್ಕೋರ್ ಮಾಡಿದ್ರೆ ಅಲ್ಲಿಂದ ಮ್ಯಾಚ್ ಸ್ಟಾರ್ಟ್ ಆಯ್ತು ನೋಡೋಕೂರು. ಮಾಧವ್ ತಿವಾರಿ ಬೌಲಿಂಗ್ ಅಲ್ಲಿ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿ ಡೆಬ್ಯೂ ಮ್ಯಾಚ್ ಅಲ್ಲೇ ಅಷ್ಟು 2 ವಿಕೆಟ್ ನ ತಗೊಳ್ತಾರೆ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮಾಧವ್ ತಿವಾರಿ ಅಂತ ಅನ್ನೋರು. ಮತ್ತೆ ಯಾರ ಬಗ್ಗೆ ಅಶುತೋಷ್ ಶರ್ಮಾ ಕೂಡ ಚೆನ್ನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಟಿಲೈಸ್ ಮಾಡ್ಕೋತಾರೆ ಗುರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಏನ್ ಗುರು ಶಾರ್ಟ್ ಗಳು ಹೊಡೆಯೋದು. ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಒಂದು ಶಾರ್ಟ್ ಗಳು ಹೊಡೆದಿದ್ರು ನೋಡಿ ಪಂಜಾಬ್ ಕಿಂಗ್ಸ್ ಇರುವಾಗ. ಅದೇ ರೀತಿ ಶಾರ್ಟ್ ಗಳನ್ನ ಹೊಡೆಯೋದು ಇಲ್ಲಿ ಅಶುತೋಷ್ ಶರ್ಮಾ ಅಂತ ಹೇಳೋದು. ಚೆನ್ನಾಗಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಆಮೇಲೆ ಅಶುತೋಷ್ ಶರ್ಮಾ ಕೂಡ ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಮಾಧವ್ ತಿವಾರಿ ಹಾಗೂ ಅಕ್ಯೂಬ್ ನಬಿ ಅವರು ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ಟಿದ್ದಾರೆ ಗುರು. ಅಕ್ಯೂಬ್ ನಬಿ ಅಂತೂ ಲಾಸ್ಟ್ ಬಾಲ್ ಅಲ್ಲಿ 6 ನ ಹೊಡ್ಬಿಟ್ಟು ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ. ಮಾಧವ್ ತಿವಾರಿ ಈ ಮ್ಯಾಚ್ ನ ಸಖತ್ ಇಂಪ್ರೆಸಿವ್ ಮಾಡಿದ್ದಾರೆ ಎಲ್ಲರಿಗೂ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಿ ಆಗಿರೋದು, ಬೌಲಿಂಗ್ ಅಲ್ಲಿ ಆಗಿರೋದು, ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗಿದೆ ಇವತ್ತಿನ ಮ್ಯಾಚ್ ಅಂತ ಹೇಳ್ಬೋದು. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅವ್ರಿಗೆ ಸಖತ್ತಾಗಿ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಕೂಡ ಆಡಿ ಇನ್ನ ಪ್ಲೇ ಆಫ್ಸ್ ಕನಸು ಅವ್ರಿಗೆ ಜೀವಂತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಟಾಪ್ ಅಲ್ಲಿ ಇರುವಂತ ಎಲ್ಲ ಪ್ಲೇಯರ್ಸ್ ಎಲ್ಲ ಟೀಮ್ಗಳು ಸೋಲ್ತಾ ಬಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು. ಅದನ್ನ ನಂಬ್ಕೊಂಡು ಇದು ಬೇರೆ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಯಾಕಂತಂದ್ರೆ ಇನ್ನು ಉಳಿದಿರುವಂತ 2 ಮ್ಯಾಚ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ 2 ಗೆದ್ರು ಕೂಡ ಬೇರೆ 14 ಪಾಯಿಂಟ್ ಬಂದು ಕೂತ್ಕೋತಾರೆ. ಟಾಪ್ ಅಲ್ಲಿ ಇರುವಂತ ಎಲ್ಲ ಟೀಮ್ಗಳು ಕೂಡ ಅಲ್ಲಿ 14 ಪಾಯಿಂಟ್ ಅಲ್ಲಿ ಇರೋದ್ರಿಂದ ಅವರು ಸೋತಿ ನೆಟ್ ರನ್ ರೇಟ್ ಕೂಡ ಅವ್ರಿಗೆ ಹೊಡ್ಸ್ಕೊಂಡು ಬಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಚಾನ್ಸು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದು ಔಟ್ ಸೈಡ್ ಚಾನ್ಸ್ ಇದೆ ಅಂತ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಚಾನ್ಸ್ ಸಿಗದೆ ಹೋದ್ರು ಕೂಡ ನೆಕ್ಸ್ಟ್ ಸೀಸನ್ಗೆ ಪ್ರಿಪೇರ್ ಆಗೋ ಮಾತು ಯೋಚನೆ ಮಾಡ್ತಾ ಇರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಈ ಮ್ಯಾಚ್ ಅಂತ ಸಖತ್ತಾಗಿ ಆಡಿ ಇಲ್ಲಿ ಹೊಸ ಯಂಗ್ಸ್ಟರ್ಸ್ಗಳು ಚೆನ್ನಾಗಿ ಮ್ಯಾಚ್ನ ಆಡಿ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದರೆ ಅಕ್ಷರ್ ಪಟೇಲ್ ಹಾಗೂ ಡೇವಿಡ್ ಮಿಲ್ಲರ್ ಅಂತ ಹೇಳೋದು. ನಿಮಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.